ನಮ್ಮ ಕಲೀಗ್ ಒಬ್ಬ ಸೋಮಶೇಖರ್ ಅಂತಿದ್ದಾರೆ. ಅವರಿಗೆ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರಿಂದ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ಗೆ ಪ್ರಮೋಷನ್ ಬರಬೇಕು. ನಡೆದಿದ್ದು ಪರ್ಸನಲ್ ಅಂತ ಅನ್ಕೋಬೇಡಿ, ಇದಕ್ಕೆ ರಿಲೇಟೆಡ್. ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರಿಂದ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ಗೆ ಪ್ರಮೋಷನ್ ಬರಬೇಕು. ಇಂಟರ್ವ್ಯೂ ಅಟೆಂಡ್ ಮಾಡಿದ್ರು ಬಾಂಬೆನಲ್ಲಿ. 15 ದಿವಸ ಆದಮೇಲೆ ಇನ್ನೇನು, ಇವತ್ತು ಶನಿವಾರ ಮಧ್ಯಾಹ್ನ ಹಾಫ್ ಎ ಡೇ, ನಮಗೆ ಸೋಮವಾರ ರಿಸಲ್ಟ್ ಬರಬೇಕು. ಶನಿವಾರ ಮಧ್ಯಾಹ್ನ 1:00 ಅವ್ರು ನಮ್ಮ ಚೇರ್ಮನ್ ಪರ್ಸನಲ್ ಅಸಿಸ್ಟೆಂಟಿಂದ ಸೋಮಶೇಖರ್ಗೆ ಫೋನ್ ಬಂತು, ಮೊಬೈಲ್ ಫೋನ್ ಬಂತು. ಸೋಮಶೇಖರ್, ಯಾರಿಗೂ ಹೇಳ್ಬೇಡಿ, ಕಂಗ್ರ್ಯಾಚುಲೇಷನ್ಸ್, ಈಗ ತಾನೇ ಪ್ರಮೋಷನ್ ಲಿಸ್ಟ್ ಫೈನಲೈಸ್ ಆಯಿತು, ನಿನ್ನ ಹೆಸರು ಇದೆ, ಬಟ್ ನಾನು ಹೇಳಿದೆ ಅಂತ ಯಾರಿಗೂ ಹೇಳ್ಬೇಡಿ. ಚೇರ್ಮನ್ ಸಿಗ್ನೇಚರ್ಗೆ ಹೋಗಿದೆ, ಸಿಗ್ನೇಚರ್ ಆದ ತಕ್ಷಣ ಲಿಸ್ಟು ಸೋಮವಾರ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ, ನಾನು ಹೇಳಿದೆ ಅಂತ ಯಾರಿಗೂ ಹೇಳ್ಬೇಡಿ ಅಂತ ಹೇಳ್ಬಿಟ್ಟು. ಸರಿ, ಯಾರಿಗೂ ಹೇಳೋದು ಬೇಡ ಅಂತ ಅವ್ರು ನನಗೆ ಹೇಳಿದ್ರು. ನಾನು ಲಂಕೇಶ್ ಪತ್ರಿಕೆ ಕೊಟ್ಬಿಟ್ಟೆ. ಸೊ ಎಲ್ರಿಗೂ ಗೊತ್ತಾಗೋಯ್ತದು. ಸೊ ಇವನು ಯಾರಿಗೂ ಹೇಳ್ಬೇಡಿ ಅಂತ ಮನೇಲಿ ಬಂದು ಹೆಂಡ್ತಿಗೆ ಹೇಳ್ದ. ಶನಿವಾರ ಮಧ್ಯಾಹ್ನ, ಭಾನುವಾರ ಸೋಮವಾರ ತನಕ ಟೆನ್ಷನ್ ತಡ್ಕೊಳಕ್ಲಿಲ್ಲ. ಹೆಂಡ್ತಿ ಮಕ್ಕಳನ್ನೆಲ್ಲ ಇದಕ್ಕೆ ಕರ್ಕೊಂಡು ಹೋಗ್ಬಿಟ್ಟ. ಭಾನುವಾರ ದಿವಸ ಟೂರು ಮೈಸೂರು, ಚಾಮುಂಡಿ ಹಿಲ್ಸು, ಝೂ, KRS ಎಲ್ಲ ಸೆಲೆಬ್ರೇಟ್ ಮಾಡಿದ್ದಾನೆ. ಯಾರಿಗೂ ಹೇಳ್ಬೇಡಿ, ಸೋಮವಾರ ಬರುತ್ತೆ, ರಿಸಲ್ಟ್ ಬರುತ್ತೆ. ಸೋಮವಾರದಿಂದ ನಾನು ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಬರ್ತಾಯಿದ್ದ. ಸೋಮವಾರ 10 ಗಂಟೆ ನನ್ನ ಪಕ್ಕದ ಸೀಟು ಕೂತ್ಕೊಂಡಿದ್ದೀವಿ. ಕಾಲಿಂಗ್ ಬೆಲ್ ಮಾಡಿದ್ರು ಬಾಸ್. ಸೋಮಶೇಖರ್ ಕೊ ಬುಲಾವ್ ಅಂದರು. ಇವನು ಬಂದೆ ಅನೌನ್ಸ್ ಮಾಡ್ತಾರೆ, ಆರ್ಡ್ರ್ ಇಸ್ಕೊಂಬಂದ್ಬಿಡ್ತೀನಿ, ಸ್ವೀಟ್ ಗಿಟ್ ಎಲ್ಲ ಹೇಳಿದ್ದೀನಿ. ಅಂತ ಹಿಂಗೆ ಒಳಗಡೆ ಹೋದ. ಮೇ ಐ ಕಮಿನ್ ಸರ್? ಇವನು ವಾಯ್ಸು ಹಂಗೆ ಖುಷಿ, ಅನೌನ್ಸ್ ಮಾಡ್ತಾರಲ್ಲ ಅಂತ. ಮೇ ಐ ಕಮಿನ್ ಸರ್? ಬಾಸು, ಎಸ್ ಪ್ಲೀಸ್ ಕಮಿನ್. ಏನೋ ಶ್ರುತಿನೇ ಮ್ಯಾಚ್ ಆಗ್ತಾ ಇಲ್ಲ ಅಲ್ವಾ? ಮೇ ಐ ಕಮಿನ್ ಸರ್ ಅನ್ನೋದು, ಎಸ್ ಪ್ಲೀಸ್ ಕಮಿನ್, ಪ್ಲೀಸ್ ಟೇಕ್ ಯುವರ್ ಸೀಟ್. ಏನು ಹಿಂಗಾಗೋಯ್ತಲ್ಲ ವಾಯ್ಸು. ಆರ್ಡ್ರ್ ಕೊಡೋರು, ಪ್ರಮೋಷನ್ ಕೊಡೋದು ಹಿಂಗ. ಎಸ್ ಸರ್, ಯು ಕಾಲ್ಡ್ ಮಿ ಸರ್? ಎಸ್ ಐ ಕಾಲ್ಡ್ ಯು. ಟೆಲ್ ಮಿ ಸರ್. ಮಿಸ್ಟರ್ ಸೋಮಶೇಖರ್, ಐ ಹ್ಯಾವ್ ಒನ್ ಬ್ಯಾಡ್ ನ್ಯೂಸ್ ಫಾರ್ ಯು. ಏನು ಸರ್? ಯು ಹ್ಯಾವ್ ನಾಟ್ ಬಿನ್ ಸೆಲೆಕ್ಟೆಡ್ ಆಸ್ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಅಂತ. ಇದು ನಡೆದಿದ್ದು ತಕ್ಷಣ ಹಾರ್ಟ್ ಅಟ್ಯಾಕ್ ಆಗಬೇಕಾಯ್ತು ಒಂದು ಬಾಕಿ. ಯು ಹ್ಯಾವ್ ನಾಟ್ ಬಿನ್ ಸೆಲೆಕ್ಟೆಡ್ ಅಂತ ಯಾವಾಗಂತೂ ಹಂಗೇ ದುಃಖ. ಈ ಸಾರಂಗಿ ಮ್ಯೂಸಿಕ್ ಬರುತ್ತಲ್ಲ, ಈ ಥರ ಆಗೋಯ್ತು. ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಮೊನ್ನೆ ಎಲ್ಲ ಆ ರೀತಿ ಸೆಲೆಬ್ರೇಟ್ ಮಾಡಿದನು. ಹಿಂಗೊಂದು 5 ಸೆಕೆಂಡ್ ಆದಮೇಲೆ ಸೇಮ್ ಬಾಸ್ ಕಂಟಿನ್ಯೂ ಮಾಡಿದ್ರು. ಐ ಹ್ಯಾವ್ ಅನದರ್ ಬ್ಯಾಡ್ ನ್ಯೂಸ್ ಫಾರ್ ಯು. ವಿತ್ ಇಮ್ಮಿಡಿಯೇಟ್ ಎಫೆಕ್ಟ್ ಯು ಹ್ಯಾವ್ ಬಿನ್ ಟ್ರಾನ್ಸ್ಫರ್ ಟು ಮಿಜೋರಾಮ್ ಅಂದರು. ಹೆಂಗಾಗಿರ್ಬೇಕು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವನಿಗೆ ಪ್ರಮೋಷನ್ ಸಿಗುತ್ತೆ ಅಂತೇಳಿ ಅವ್ನು ಫೋನ್ ಬಂದಿರೋನಿಗೆ, ಸೆಲೆಬ್ರೇಟ್ ಮಾಡಿರೋನಿಗೆ, ಪಾರ್ಟಿ ಎಲ್ಲ ಮಾಡಿರೋನಿಗೆ ಯು ಆರ್ ನಾಟ್ ಬಿನ್ ಸೆಲೆಕ್ಟೆಡ್ ಅಂತ ಹೇಳೋದಲ್ಲದೆ ಮಿಜೋರಾಮ್ಗೆ ವಿತ್ ಎಕ್ಸಿಸ್ಟಿಂಗ್ ಕೆಪಾಸಿಟಿ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ ಅಂದರೆ ಏನಾಗ್ಬೋದು? ಇದನ್ನು ನಾನು ಒಂದು ಕ್ಲಾಸ್ನಲ್ಲಿ ಕೇಳಿದೆ. ಅಕಸ್ಮಾತ್ ನೀವೇ ಆ ಸಿಚುವೇಶನ್ ಇದ್ದಿದ್ರೆ ಏನು ಮಾಡ್ತಿದ್ರಿ ಅಂತ ನಿಮ್ಮಲ್ಲಿ ಕೇಳಿದ್ರೆ ಹೇಳ್ಬೋದು. ನಂಬರ್ 1 ನೀವೇನು ಹೇಳ್ಬೋದು ಅಂದರೆ ಸ್ಟ್ರೈಕ್ ಮಾಡ್ತೀವಿ ಅಂತ. ನಂಬರ್ 2 ಉಪವಾಸ ಮಾಡ್ತಿದ್ವಿ. ಒಬ್ಬ ಹೇಳಿದ್ರು ನನಗೇನಾದ್ರು ಆ ರೀತಿ ಆಗಿದ್ದರೆ ನಾನು ಉಪವಾಸ ಮಾಡ್ತಿದ್ದೆ. ಯಾವಾಗ ಅಂದೆ? ಲಂಚ್ ಅವರ್ ಆದಮೇಲೆ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಅಂದ್ರೆ ಅಷ್ಟೇ. ಕೃಷ್ಣನಿಗಿಂತ ಬಂದಿರೋ ಕಷ್ಟ ನಮಗೆಲ್ಲರಿಗೂ ಬಂದಿದೆಯಾ? ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾವೆಲ್ಲ ಹುಟ್ಟಿದಾಗ ಏನು ಮಾಡ್ತೀವಿ? ಅಳ್ತೀವಿ. ಪ್ರತಿಯೊಂದು ಮಗುನೂ ಅಳದೆ, ಹುಟ್ಟಿದ ತಕ್ಷಣ ಅಳೋದು. ಆದರೆ ಈ ಕೃಷ್ಣ ಅನ್ನೋ ಮಗು ಅಳಂಗೆ ಇಲ್ವಲ್ಲ. ವಾಯ್ ಅಂದರೆ ಸಾಕು, ಅವ್ರ ಮಾಮ ಬರ್ತಾನೆ ಕಂಸಧ್ವನಿ ರಾಗ, ಅವ್ರ ಮಗ ಬಂದು ಇಟ್ಕೊಂಡು ಬೇಸಿತಾನ ಅವನು. ಸೊ ಆದ್ದರಿಂದ ಆ ಮಗುನ ಅಳಂಗಿಲ್ಲ, ಬಾಯಿ ಮುಚ್ಚಿದ್ರು. ಸರಿ, ಓಕೆ, ತಾಯಿ ಹಾಲು ಸಿಗಲಿಲ್ಲ, ತಾಯಿ ತಂದೆ ಪ್ರೀತಿ ಸಿಗಲಿಲ್ಲ, ಮಳೆ ಜೋರಾಗಿ ಬರ್ತಾರೆ, ಹಾವಿನ ನಡೆ ಇಟ್ಕೊಂಡು ಲಚಕ್ ಅಂತ ಅವ್ರ ಅಪ್ಪ ವಸುದೇವ ಅವ್ನು ಕರ್ಕೊಂಡೋಗಿ ನಂದ ಗೋಕುಲದಲ್ಲಿ, ಅದೇ ಫಸ್ಟ್ ಬೇಬಿ ಸಿಟ್ಟಿಂಗು. ಅವನು ಹುಟ್ಟಿದ ಮಗುನ ತೊಗೊಂಡೋಗಿ ಅಲ್ಲಿ ಬಿಟ್ಬಿಟ್ಟ. ಸರಿಯಾಗಿ ಬಾಣಂತನ ಆಗಲಿಲ್ಲ. ಓಕೆ, ಅಲ್ಲಿ ಚೆನ್ನಾಗಿ ನೋಡ್ಕೊಂಡ್ರ ಮಗು ಆರಾಮಾಗಿ ಆಟ ಆಡಿಕೊಂಡು ರೋಡ್ ಕ್ರಾಸ್ ಮಾಡೋಂಗಿಲ್ಲ. ಅಲ್ಲೇ ಶಕಟಾಸುರ ಅಂತ ಬರ್ತಾಯಿದ್ದ. ಅಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತಾಯಿತ್ತು, ತಾಯಿ ಹಾಲೇ ಬೆಸ್ಟ್, ಬ್ರೆಸ್ಟ್ ಮಿಲ್ಕ್ ಇಸ್ ದ ಬೆಸ್ಟ್ ಮಿಲ್ಕ್ ಅಂತ. ತಾಯಿ ಹಾಲಿಲ್ಲ ಪಾಪ, ಯಶೋದೆ ಕೊಡೋಕ್ಕಾಗಲಿಲ್ಲ. ಒರಿಜಿನಲ್ ತಾಯಿ ದೇವಕಿ ಇಲ್ಲೆಲ್ಲೋ ಇದ್ದಾಳೆ. ಒಬ್ಬಳು ಆಂಟಿ ಬಂದಳು, ಇವಳು ಪೂತಿನಿ ಅಂತ. ಅವಳು ಹಾಲು ಕೊಡ್ತಾಳೆ ಅಂದರೆ ವಿಷ ಕೊಡ್ತಾಳೆ, ಇನ್ನೂ ಶಕಟಾಸುರ. ಹೋಗಿ ಆ ತಾಯಿ ನೋಡ್ಕೊಂಡ್ರೆ ಅಕ್ಕಪಕ್ಕದ ಮನೆಯವರೆಲ್ಲ ಮಗು ಚೆನ್ನಾಗಿದೆ ಅಂತ ಮುದ್ದಾಡೋದು ಬಿಟ್ಟು ಇವ್ರು ಯಾವಾಗ ನೋಡಿದ್ರು ಬಂದು ಚಾಡಿ ಹೇಳ್ತಾರೆ, ನಿನ್ನ ಮಗ ಬೆಣ್ಣೆ ಕದ್ದ, ನಿನ್ನ ಮಗ ಹಾಲು ಕದ್ದ, ನಿನ್ನ ಮಗ ಹಿಂಗೆ ಫುಲ್ ಕಂಪ್ಲೇಂಟೇ. ಈ ಥರ ಬಾಲ್ಯದಲ್ಲಿ ನಮಗೆಲ್ಲ ಕಷ್ಟ ಎಲ್ಲಿ ಬಂದಿದೆ, ಅದನ್ನು ನೆನೆಸ್ಕೊಂಡ್ರೆ ನಮ್ಗೆ ಖುಷಿ ಇದಾಗ್ಬಿಡುತ್ತೆ. ಇನ್ನು ಬೆಳೆದು ದೊಡ್ಡನಾದ್ಮೇಲೆ ಇವನು ಕ್ಲಾಸ್ಮೇಟ್ಗಳು ಯಾರು ಐಸ್ ಕ್ರೀಮ್ ಕೊಡ್ಸೋರೋ, ಇದು ಕೊಡ್ಸೋರು ಯಾರು ಇಲ್ವಲ್ಲ. ಅವನಿರೋ ಕ್ಲಾಸ್ಮೇಟ್ಸ್ ಎಲ್ಲ ಬರೀ ಅವ್ರಿಗೆ ತಿನ್ನೋಕ್ಕೆ ಜಾತಿ ಇಲ್ಲ, ಇವನು ಕುಚೇಲ, ಅವನಿಗೆ ಕಳ್ಳಕಾಯಿ ತಿನ್ನೋಕ್ಕೆ ದುಡ್ಡಿಲ್ಲ, ಇಂಥ ಕ್ಲಾಸ್ಮೇಟು. ಇದಾದಮೇಲೆ ಮದುವೆ ಮಾಡ್ಕೊಂಡ್ಮೇಲೆ ಓಕೆ ಸರಿಯಾಗಿದ್ನ, ಒಬ್ಬೊಬ್ಬ ಹೆಂಡ್ತಿನೂ ಒಬ್ಬೊಬ್ಳು ಮಹಾ ಡೇಂಜರಸ್. ಇದ್ದಿದ್ರೊಳಗೆ ಆ ರುಕ್ಮಿಣಿ ಸ್ವಲ್ಪ ನೆಟ್ಟಿಗಿದ್ಲು. ಇನ್ನು ಮಿಕ್ಕಿದ ಈ ಸತ್ಯಭಾಮೆ ಅಂತಿಲ್ಲಲ್ಲ, ಮಹಾ ಹೊಟ್ಟೆ ಕಿಚ್ಚು. ಕೈಕೇಯಿ ಸತ್ಯಭಾಮೆಯರ ಅಂಶವಿರದ ಪೆಣ್ ಲೋಕದೊಳಗಿರಳು. ನೋಡಿ ಎಷ್ಟು ಚೆನ್ನಾಗಿದೆ ಪದ್ಯ. ಕೈಕೇಯಿ ಸತ್ಯಭಾಮೆಯರ ಅಂಶವಿರದ ಪೆಣ್ ಲೋಕದೊಳಗಿರಳು, ಬೆಳವಿದು ಲೋಕವರಿಂ ಸಾಕಿ ಸಲಹುವ ಮತ್ಸರವದು ಸೃಷ್ಟಿ ಉಪಾಯ, ಬೇಕದಕ್ಕೆ ನಗು ಸಹನೆ ಮಂಕುತಿಮ್ಮ. ಡಿ ವಿ ಗುಂಡಪ್ಪನವರು.
ಇವಳು ಸತ್ಯಭಾಮೆ ಏನು ಮಾಡಿದ್ಲು, ಅವಳು ಏನು ಬೇಕೋ ಅದನ್ನು ತಂದ್ಕೊಟ್ಬಿಡ್ಬೇಕು. ಫ್ರಿಡ್ಜ್ ಬೇಕು, ವಾಷಿಂಗ್ ಮಿಷಿನ್ ಬೇಕು, ಮಿಕ್ಸಿ ಬೇಕು, ಮೊಬೈಲ್ ಬೇಕು, ಬ್ಲ್ಯಾಕ್ಬೆರಿ ಬೇಕು, ಇದ್ರ ಬೇಕು, ಅದೆಲ್ಲ ಬೇಕು, ಎಲ್ಲ ಬೇಕು. ಬ್ಲ್ಯಾಕ್ಬೆರಿ ತಂದ್ಕೊಡಿ ಅಂತ ಒಬ್ಬ ಹೆಂಡತಿ ಗಲಾಟೆ ಮಾಡಿದ್ಲು ಮೊನ್ನೆ ಗಂಡನಿಗೆ. ನನಗೆ ಬ್ಲ್ಯಾಕ್ಬೆರಿ ತಂದ್ಕೊಡಿ, ಇಲ್ಲ ಆ್ಯಪಲ್ ತಂದ್ಕೊಡಿ. ಇವ್ನು ಹೇಳ್ದ, ನೋಡು ಬ್ಲ್ಯಾಕ್ಬೆರಿ ಆ್ಯಪಲ್ ಎಲ್ಲ ಬೇಡ ಕಣೆ, ಈಗ ಬಿಸಿಲಿದೆ, ಬರೀ ಕಲ್ಲಂಗಡಿ ಅಂತೀನಿ. ಸೊ ಅವಳು ಹಣ್ಣು ತೊಗೊಂಡು. ಸೊ ಹೀಗೆ ಅವನೇನಾದ್ರು ತಂದ್ಕೊಟ್ರೆ ಸರಿ, ತಂದ್ಕೊಡದೇ ಇದ್ರೆ ಗಂಡನ್ನೇ ಹರಾಜು ಹಾಕ್ಬಿಡ್ತಾ ಇದ್ಲು ರೋಡಲ್ಲಿ. ಸತ್ಯಭಾಮೆ ಶ್ರೀಕೃಷ್ಣ ತುಲಾಭಾರ ನಿಮಗೆ ಗೊತ್ತಲ್ವಾ? ಸೊ ಆ ರೀತಿ ಯಾರು ನೋಡ್ಕೊಂಡಿದ್ದಾರೆ, ಕೃಷ್ಣನಿಗೆ ಬಂದಿರೋ ಕಷ್ಟ ನಮಗೆಲ್ಲ ಎಲ್ಲಿ ಬಂದಿದೆ. ಇಷ್ಟೆಲ್ಲ ಆದಮೇಲೂ ಕೊನೆಗೆ ಯಾರೋ ಒಬ್ಬನ್ನ ಐಡೆಂಟಿಫೈ ಮಾಡಿ, ಅರ್ಜುನ ಅಂತ ಒಬ್ಬನ್ನ ಐಡೆಂಟಿಫೈ ಮಾಡಿ, ಕಂಪ್ಲೀಟ್ ನಾಲೆಡ್ಜ್ ಎಲ್ಲ ಅಂತ ಹುಡುಕಿ ಎಲ್ಲ ಅವ್ನ ತಂಗಿನ ಕೊಟ್ಟು ಮದುವೆ ಮಾಡಿ ಎಲ್ಲ ಅರೇಂಜ್ ಮಾಡಿ, ಯುದ್ಧ ಮಾಡಪ್ಪ, ಏನೋ ಸೋಷಿಯಲ್ ಸರ್ವಿಸ್ ಮಾಡಪ್ಪ ಅಂದರೆ ಕರೆಕ್ಟ್ ಯುದ್ಧ ಟೈಮ್ನೊಳಗೆ ಇನ್ನೇನು ಕ್ರಿಕೆಟ್ ಮ್ಯಾಚು IPL ಶುರು ಆಗಬೇಕು, ಅವ್ನು ಉಜ್ಕೊಂಡು ಹಿಂಗೆ ಬರ್ತಾನೆ, ಗ್ಲೌಸು ಪ್ಯಾಡು ಬ್ಯಾಟ್ ಎಲ್ಲ ಬಿಸಾಕ್ಬಿಟ್ಟು ಆಗಲ್ಲ ಅಂದ್ಕೊಳ್ತಾರೆ. ಇವನ ಮೇಲೆ ನಂಬ್ಕೊಂಡ್ರೆ ಹೆಂಗಾಗಿರ್ಬೇಕು? ಅಂಥ ಟೈಮ್ನಲ್ಲೂ ಯಾವಾಗಲೂ ಕೃಷ್ಣ ನಗ್ತಾನೇ ಇದ್ನಲ್ಲ. ಕೃಷ್ಣನ ನೆನೆದರೆ ಕಷ್ಟ ಒಂದೆಷ್ಟಿಲ್ಲ ಅನ್ನೋಕ್ಕೆ ಆ ಕಾರಣಕ್ಕೋಸ್ಕರ ನಮಗೆ